ಇದು ಗೌರಿ ಕಲ್ಯಾಣ ಬುಧವಾರದ ಎಪಿಸೋಡ್ ಆಗಿರುತ್ತೆ. ಬುಧವಾರ ಇದೆ ಅಲ್ಲ, 14 ಮೇ ಬುಧವಾರ ಡೇಟ್ ಆಗಿರುತ್ತೆ. ಇದು ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿದೆ. ಪೊಲೀಸರು ನಿಜ ಹೇಳಮ್ಮ, ನಾವಿದ್ದೀವಿ, ಭಯ ಪಟ್ಕೋಬೇಡ ನೀನು ಅಂತೆಲ್ಲ ಪೊಲೀಸರು ಹೇಳ್ತಾರೆ. ಇವರು ನನ್ನ ಗಂಡ ಅಂತೆಲ್ಲ ಹೇಳ್ತಾಳೆ. ನನ್ನ ಗಂಡ ಅಂತೆಲ್ಲ ಹೇಳಿದರೆ ಹೌದಾ ಅಂತೆಲ್ಲ ನಾವು ಸರಿ ಹೇಳು ಅಂತ ಪೊಲೀಸವ್ರು ಹೇಳ್ತಾರೆ. ಸರಿ ಹೇಳಂತ ಪೊಲೀಸವ್ರು ಹೇಳಿದಾಗ ಆ ಹೂ ಮಾರೋರಿದ್ದು ಹಾಗಂದರೆ ಹೂ ಕೊಡಿಸು ಅಂತ ಹೇಳು ಅಂತೆಲ್ಲ ಹೇಳ್ತಾರೆ. ಆವಾಗ ಅವ್ನು ಕೋಪ ಮಾಡ್ಕೊಂಡು ಹೂವೆಲ್ಲ ಕೊಡಿಸೋದಷ್ಟೇ ಅಲ್ಲ, ಪ್ರೀತಿಯಿಂದ ಮುಡಿಸು ಅಂತಲೂ ಹೇಳ್ಬೇಕು ನೀನು ಅಂತೆಲ್ಲ ಹೇಳ್ತಾರೆ. ಆತ ಹೂ ಮುಡಿಸ ನೆಕ್ಸ್ಟ್ ಅಲ್ಲಿ ಸ್ಟೋರಿಗೆ ಬಂದಿರ್ತಾ ಶಾಪ್ ಒಳಗೆ ಸೀರೆ ತೊಗೊಳಕ್ಕೆ ಅದು ಹಲೋ ಎಕ್ಸ್ಕ್ಯೂಸ್ ಮೀ ಅಂದಾಗ ಬನ್ನಿ ಸರ್ ಏನು ಅಂತೆಲ್ಲ ಹೇಳಿದಾಗ ಸ್ಯಾರಿ ಬೇಕಾಗಿತ್ತು ಅಂತ ಸ್ಯಾರಿ ಬಂದಿರ್ತಾರೆ. ನನಗೆ ಸ್ಯಾರಿ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ ಅಂತೆಲ್ಲ ಚೆನ್ನಾಗಿದೆ ಈ ಇಡ್ಲಿ ನೋಡಿ ಕಲರ್ ನೋಡಿ ತೊಗೊತಾರೆ, ಕ್ವಾಲಿಟಿ ನೋಡಿ ತೊಗೊತಾರೆ, ನೀನೇನು ಕ್ಲಾರಿಟಿ ನೋಡಿ ತೊಗೊತೀಯಲ್ಲ ಅಂತೆಲ್ಲ ಬೈತಿರ್ತಾನೆ. ನಿಮ್ಮಮ್ಮಗೆ ಸೀರೆ ಕೊಡಿಸ್ತೀಯ ಅಂತೇಳಿ ಫಸ್ಟ್ ಯಾರಿಗೆ ಸೀರೆ ಅಂತೇಳಿ ಕೇಳ್ತಿರ್ತಾ. ನಿಮ್ಮಮ್ಮಗೆ ಇಲ್ಲ ನಿನಗೆ ಅಂತ ಉಟ್ಕೊಂಡ್ರೆ ರಿಚ್ಚಾಗಿ ಕಾಣಿಸ್ಬೇಕು, ರೇಟ್ ಎಷ್ಟಾದರೂ ಇರಲಿ ಅಂತೆಲ್ಲ ಹೇಳಿ ಆಕೆಗೆ ಡೌಟ್ ಬರುತ್ತೆ. ಯಾಕೆ ಕ್ಲಾರಿಟಿಗೆ ಒಂದು ಸಲ ಚೂಟಿ ಅಂತ ಚೂಟಿದಾಗ ಆವಾಗ ಸರಿ ಹೇಳು ಅಂಥೇಳಿ ಚೂಡ್ತಾನೆ. ನಿಜವಾಗ್ಲೂ ಚೂಡ್ತಾನೆ. ತುಂಬ ಪೆಟ್ಟಾಗುತ್ತೆ ಅಂತೆಲ್ಲ ಹೇಳ್ತಾಳೆ. ನಾನೇನು ಸುಮ್ಮನೆ ತಮಾಷೆಗೆ ನೀನು ನಿಜವಾಗ್ಲೂ ಚೂಟಿದೆ ಅಂತ. ಹೌದೌದು. ಆವಾಗ ನೋಡು ಯಾವ್ದು ಚಾಯ್ಸ್ ಮಾಡ್ತೀಯ, ನಂಗೆ ಸೀರೆ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ನೋಡು ನಿನಗೆ ಯಾವ್ದು ಬೇಕಂತ ಅಲ್ಲ. ಆವಾಗ ನೋಡಿ ಒಂದು ಪಿಂಕ್ ಕಲರ್ ಸ್ಯಾರಿ ಥರ ಇದನ್ನು ಟ್ರೈ ಮಾಡಿ ನೋಡು ಅಂತೆಲ್ಲ ಹೇಳ್ತಾನೆ. ಸರಿ ಅಂತೇಳಿ ಹೇಳ್ತಾನೆ. ಸರಿ ಅಂತಂದರೆ ಇದೇನು ಡ್ರೆಸ್ ಟ್ರಯಲ್ ನೋಡೋಕೆ ಅಂತಾರೆ. ಇಲ್ಲ ಸೀರೆನ, ಇಲ್ಲ ಮೇಡಮ್ ನಾ ಹೆಲ್ಪ್ ಮಾಡ್ತೀನಿ ಬನ್ನಿ ಅಂತೆಲ್ಲ ಹೇಳ್ತಾರೆ. ಸರಿ ಇಬ್ಬರು ಡ್ರೆಸ್ ಚೇಂಜ್ ಮಾಡೋಕೆ ಹೋಗ್ತಾರೆ. ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದರೆ ಫೋನಲ್ಲಿ ಮತ್ತೆ ಇವಾಗ ಮೇಡಮ್ ಅವ್ರು ಅವರು ಸ್ಟಾಫ್ ಹೊರಗೆ ಬರ್ತಾರೆ. ಈಕೆ ಬಂದಿರಲ್ಲ ಗೌರಿ ಕೇಳ್ತಾರೆ. ಅವಾಗ ಅವಳು ಬಂದಿಲ್ಲಲ್ಲ ಅಂತೆಲ್ಲ, ಅವ್ಳು ಬಂದಿಲ್ಲಲ್ಲ ಅಂತ ಕೇಳಿದಾಗ ಅವಾಗ ಅವಳು ಬಂದಾಗ ಒಂದು ಸಾಂಗ್ ಹಾಕ್ತಾರೆ. ಸಾಂಗ್ ಚೆನ್ನಾಗಿದೆ. ಅದು ಬೆಳಗಿನ ಕವಿತೆ ಅಂಥೇಳಿ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ವಿವೇಕ ಅವಳನ್ನೇ ನೋಡ್ತಾ ಇರ್ತಾನೆ. ಆವಾಗ ಗೌರಿ ಬಂದು ಮುಂದೆ ನಿಂತು ರೀ ಅಂತೆಲ್ಲ ಕರೆದ್ರೂ ಕೇಳಿಸ್ಕೊಂತಿರಲ್ಲ. ಅವಳನ್ನೇ ನೋಡ್ತಾನೆ ಇರ್ತಾನೆ. ಆವಾಗ ರೀ ಅಂತಲ್ಲ, ಅವ್ನು ಮೆಲ್ಲಗ ವಾಕ್ ಮಾಡ್ಕೊಂಬಂದು ಎಷ್ಟೇ ಮಾತಾಡ್ಸೋರು ಸರಿ. ಇಲ್ಲಿ ಇವರಿಬ್ಬರಿಗೂ ಸ್ವಲ್ಪ ಜಗಳ ಎಲ್ಲ ಆಗುತ್ತೆ. ನೀನು ಇನ್ಮೇಲೆ ಎಲ್ಲೇ ಹೋದರೂ ಈ ಥರನೇ, ಮನೆಗೆ ಹೋದ್ರು ಆಫೀಸ್ಗೆ ಹೋದ್ರು ಎಲ್ಲೇ ಹೋದರೂ ಈ ಥರ ರಿಚ್ಚಾಗಿ ಸೀರೆನೇ ಉಟ್ಕೋಬೇಕು. ಈ ಥರ ರಿಚ್ಚಾಗಿರೋ ಸೀರೆ ಉಟ್ಕೊಂಡು ಸ್ನಾನ ಮಾಡು ಅಂತ ಹೇಳಿದೆ. ನಿನಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲೇನು ಅಂತೆಲ್ಲ ಕೇಳ್ತಾನೆ. ಸರಿ ಇವೆರಡು ಬಿಲ್ ಮಾಡಿಸಿ ಅಂತ. ಎಷ್ಟು ಸೀರೆ ಬೇಕೋ ಅಷ್ಟು ತಗೋ ನೀನು ಅಂತೆಲ್ಲ ಹೇಳ್ತಾ. ಒಂದು 10 ಸೀರೆ ಮೇಡಮ್ ಸಾರು ಹೇಳ್ತಾ ಇದ್ದಾರೆ, ಒಂದು 10 ಸೀರೆ ಆದರೂ ತೊಗೊಳ್ಳಿ ಅಂತ. ಇಲ್ಲ ಅಷ್ಟೆಲ್ಲ ಬೇಕಿಲ್ಲ, ಸಾಕು ಸದ್ಯಕ್ಕೆ 2 ಸಾಕು ಅಂತ. ಸರಿ ಅಂತೇಳಿ ಆ ಬಿಲ್ ಕ್ಯಾಶ್ ಕೌಂಟ್ರ್ ಅಥವಾ ಇವಳು ಸೆಲೆಕ್ಟ್ ಮಾಡ್ಕೊತಾರೆ. ಸೆಲೆಕ್ಟ್ ಮಾಡ್ತಾ ಇದ್ದಾಗ ಕ್ಯಾಶ್ ಕೌಂಟ್ರ್ ಹತ್ರ ಬಿಲ್ ಕೊಡಬೇಕು ಅಲ್ಲ ಅಂತೇಳಿ ಬಿಲ್ ಹತ್ರ ಬಂದಾಗ ಬಿಲ್ ಹಾಕ್ಸ್ಕೊಂಡು ಚೆನ್ನಾಗಿದೆ ಇದನ್ನು, ಅಯ್ಯೋ ರೀ ಚೆನ್ನಾಗಿದೆ. ಇಲ್ಲಿ ಪೇಮೆಂಟ್ ಮಾಡಿ ಕಾರ್ಡ್ ಕೊಟ್ಟು ಪೇಮೆಂಟ್ ಮಾಡಿ ಇಲ್ಲಿ ಕೆಳಗಡೆ ಬಂದಿರ್ತಾರೆ. ಇಲ್ಲಿ ಕೆಳಗಡೆ ಬಂದಾಗ ಅಯ್ಯೋ ರೀ ಬಿಲ್ಲೆಲ್ಲ ಮರ್ತು ಬಂದುಬಿಟ್ಟೆ ಅಂತೆಲ್ಲ ಹೇಳ್ತಾಳೆ. ಪೇಮೆಂಟ್ ಮಾಡಿದ್ಮೇಲೆ ಬಿಲ್ಲೆಲ್ಲ ತೊಗೊಂಡು ಏನು ಮಾಡ್ತೀಯ, ಸುಮ್ಮನೆ ಇರು ನೀನು ಅಂತೆಲ್ಲ ಬೈತಾರೆ. ಬೈದರೂ ಕೂಡ ಇಲ್ಲ 1 ರೂಪಾಯಿನೂ ಲೆಕ್ಕ ಆಗುತ್ತೆ, ನಿಮ್ಗೆ ಗೊತ್ತಿಲ್ಲ, ನೀವು ಸುಮ್ಮನೆ ಇರಿ ಅಂತೆಲ್ಲ ಹೇಳ್ತಾರೆ. ಆಯಿತು. ಈ ಕಡೆಯಿಂದ ಮೋನಿಕಾ ಮತ್ತು ಅಭಿಲಾಷ ಇಬ್ಬರು ಕಾರೊಳಗೆ ಆಟೋನಲ್ಲಿ ಬರ್ತಿರ್ತಾರೆ. ಇವರಿಬ್ಬರು ಬಂದು ವಿವೇಕ್ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇರೋದು ನೋಡಿರಲ್ಲ. ಇವಳು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದ ಅಭಿಲಾಷ್ ಬರ್ತಾನಂತೇಳಿ. ಮೋನಿಕಾ ಬಂದಿದ್ದಾಳಂತ ಅವಿನಾಶ್ ಚೆಕ್ ಮಾಡ್ಕೊತ ಬಂದಾಗ ಇಲ್ಲಿ ಮೋನಿಕಾ ಸ್ಟೋರ್ ಹತ್ರ ನಿಂತಿರ್ತಾರೆ. ಇಲ್ಲಿ ವಿವೇಕ್ ಮಾತಾಡೋದು. ಇವ್ರು ಒಬ್ರಿಗೊಬ್ರು ನೋಡಿರಲ್ಲ. ಮೋನಿಕಾನ ವಿವೇಕ್ ನೋಡಿರಲ್ಲ, ವಿವೇಕ್ನ ಮೋನಿಕಾ ನೋಡಿರಲ್ಲ. ಹಾಗಾಗಿ ಇದೇ ಟೈಮಿಗೆ ಅಭಿಲಾಷ್ ಬಂತು ಮೋನಿಕಾನ ನೋಡಿ, ಮೋನಿಕಾ ಜಲ್ದಿ ಬಾ, ಇಲ್ಲಿ ವಿವೇಕ್ ಇದ್ದಾನ ಅಂತೆಲ್ಲ ಹೇಳ್ತಾನೆ.
ವಿವೇಕ್ ಎಲ್ಲಿ ನಾನು ಸರಿ ಬಿಡು ನಾನೆಲ್ಲ ಹೋಗಿ ಮಾತಾಡಬೇಕು ವಿವೇಕ್ ಹತ್ರ ಎಲ್ಲ ಹೇಳ್ತೀನಿ, ಎಲ್ಲ ಸತ್ಯ, ನಾನು ಇವತ್ತುವರೆಗೂ ಏನಾಗಿದೆ ಎಲ್ಲ ಸತ್ಯ, ಬೇಡ ಇದೆಲ್ಲ ಮಾಡಿದ್ದು ನಿಮ್ಮ ಅಕ್ಕ ನೀನು ಚೆನ್ನಾಗಿರಬಾರ್ದು ಅಂತ ಈ ಥರ ಎಲ್ಲ ಕುತಂತ್ರ ಎಲ್ಲ ಮಾಡಿ ನಿನ್ನ ಬಗ್ಗೆ ಎಲ್ಲದೇ ಇರೋ ಚಾಡಿ ಎಲ್ಲ ಹೇಳಿ ಅವನಿಗೆ ಹತ್ರ ಆಗಿ ಇದ್ದಾಳ. ಅವನಿಲ್ಲಾಂದರೆ ಜಲ್ದಿ ಅವಳನ್ನ ಪ್ರೀತಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಏನೇನೋ ಹೇಳಿ ಅಭಿಲಾಷ ಅವಳನ್ನ ಕಾರಿಂದ ಇಳಿದು ಹೋಗೋಕ್ಕೆ ಕೊಡಲ್ಲ. ಹಾಗೆ ಇವರಿಬ್ಬರು ಇಲ್ಲೇ ಫೋನಲ್ಲಿ ಸ್ವಲ್ಪ ಫೋನ್ ಕೊಡ್ತೀರಾ ಅಂದರೆ, ಇದಕ್ಕೆ ಫೋನ್ ಮಾಡಬೇಕಿತ್ತು, ಇದಕ್ಕೆ ಅಂದರೆ ನಿಮ್ಮ ಮನೆಗೆ ಫೋನ್ ಮಾಡ್ತೀಯಾ ಅಂದರೆ, ಇಲ್ಲ ನಮ್ಮ ಮನೆಗೆ ಫೋನ್ ಮಾಡಬೇಕು, ನಾನು ಇಲ್ಲಿ ಬಂದಿರೋದು ಯಾಕೆ ನೀನು ಟಿಫಿನ್ ತೊಗೊಂಬಂದಿ ಅಂತೇಳಿ ಕ್ರೆಡಿಟ್ ತೊಗೊಳಕ್ಕಂತ. ಈ ಕಡೆಯಿಂದ ಚಂಚಲ ಬಂದು ಅದಕ್ಕೆ ನಿಮ್ಮ ಸೊಸೆ ಎಲ್ಲೂ ಕಾಣ್ತಾ ಇಲ್ಲಲ್ಲ ಅಂತೆಲ್ಲ ಹೇಳ್ತಾ, ಅಲ್ಲೇ ಎಲ್ಲೂ ಇರ್ತಾಳೆ ನೋಡು ಮನೆಯಲ್ಲಿ ಅಂತೆಲ್ಲ, ಇಲ್ಲ ಅಡುಗೆ ಮನೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಯಾವಾಗೂ ಬಣ್ಣ ಬಳಿತಿರ್ತಾಳಲ್ಲ ಆ ಗೊಂಬೆ ಹತ್ರನೂ ಇಲ್ಲ ಅಂತಾಳೆ. ಆಶಾ, ನೀವು ಹೆಜ್ಜೆಗೂ ಅವಮಾನ ಮಾಡ್ತಾಯಿದ್ರೆ ಯಾರು ಇರ್ತಾರ, ನೀವು ಬೆಡ್ರೂಮ್ಗೆ ಹೋಗ್ಬಾರ್ದು, ಪೂಜೆ ಮಾಡಬಾರ್ದು, ಹಿಂಗಂತ ಪ್ರತಿಯೊಂದು ಕಂಡೀಷನ್. ನನ್ನ ಮಗನಿಗಾಗಿರೋ ನೋವು ನಿನ್ನ ಮಗನಿಗಾಗಿದ್ರೆ ನನ್ನ ಸಂಕಟ ಏನಂತ ನಿನಗೆ ಅರ್ಥ ಆಗ್ತಾಯಿತ್ತು ಅಂತ. ಇವರಿಬ್ಬರಿಗೂ ಸ್ವಲ್ಪ ಜಗಳ ಆದ. ಮತ್ತು ಈ ಕಡೆ ಊಟ ಬೇಕಂತ ವಿವೇಕ್ ಆಫೀಸಲ್ಲಿ ಕುಂತಿಲ್ಲ, ಊಟ ಬಡಿಸ್ಲಾ ಅಂದರೆ ಬಡಿಸು ಅಂತೇಳಿ ಫೈಲೆಲ್ಲ ಎತ್ತಿಲ್ಲ. ಅದೇ ಟೈಮಿಗೆ ಫೈಲೆಲ್ಲ ಎತ್ತಿಡ್ಬಿಟ್ಟು ಊಟ ಬಡಿಸಿ ಅಂತೆಲ್ಲ ಹೇಳಿರ್ತಾರೆ. ಊಟ ಬಡಿಸ್ಬೇಕು. ಅದೇ ಟೈಮಿಗೆ ಅವರು ಸ್ಟಾಫ್ ಬಂದು ಪಿಂಕಿ ಬಂದು ನೋಡಿ ಡಿಸೈನ್ ಎಲ್ಲ ನೋಡಿ, ಈ ಡಿಸೈನ್ ಅಂತಾರ ಇದಕ್ಕೆ ಹಿಂಗೆ ಅಂತೆಲ್ಲ ಹೇಳಿ, ಚೆನ್ನಾಗಿಲ್ಲ ಡಿಸೈನ್, ಇನ್ನೊಂದ್ಸಲ ಡಿಸೈನ್ ಚೆನ್ನಾಗಿಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಅದು ಯಾಕ್ರಿ ಕೋಪ ಮಾಡ್ಕೊಂಡು ಆಮೇಲೆ ವಿವೇಕ್ ಅವ್ರ ಡ್ಯಾಡಿನೂ ಅವ್ರ ಚಿಕ್ಕಪ್ಪ ಇಬ್ಬರು ಆಫೀಸ್ ಒಳಗೆ ಕ್ಯಾಬಿನಿಗೆ ಬರ್ತಾರೆ. ಕ್ಯಾಬಿನಿಗೆ ಬಂದು ಏನಮ್ಮ ಟಿಫಿನ್ ವಿವೇಕಿಗೆ ಅಷ್ಟೇ ನಮಗಿಲ್ಲ ಅಂತ ಕೇಳಿದ್ರೆ, ಇಲ್ಲ ಮಾವ ಎಲ್ಲರಿಗೂ ಸೇರಿಸಿ, ಅಯ್ಯೋ ಬೇಡ ಅಣ್ಣ ನಾವು ಹೊರಗಡೆ ಆರ್ಡ್ರ್ ಮಾಡ್ಕೊತೀನಿ ಅಣ್ಣ ಅಂತ. ಹೌದಾ ಏಕೆ ಅಂತೆಲ್ಲ ಹೇಳಿದಾಗ, ಇಲ್ಲ ಬೆಳಿಗ್ಗೆ ಮಾಡಿದಾಗ ಸ್ವಲ್ಪ ಅಡುಗೆ ಹಾಳಾಗಿತ್ತಾ ಏನಿಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದ್ದಿಲ್ಲ, ಉಪ್ಪಲ್ಲಿ ತೇಲಿಸ್ಬಿಟ್ಟಿದ್ಲು, ಉಪ್ಪಲ್ಲಿ ಮುಳುಗಿಸಿ ಎಬ್ಬಿಸಿದ್ಲ ಅಂತ ವಿವೇಕ. ಬಾಬಾ ಮೀಟಿಂಗೆಲ್ಲ ಟೈಮ್ ಆಗುತ್ತೆ, ವಿವೇಕ್ ಮೀಟಿಂಗ್ ಪೋಸ್ಟ್ಪೋನ್, ಇಲ್ಲ ಡ್ಯಾಡಿ ಪೋಸ್ಟ್ಪೋನ್ ಮಾಡೋದೆಲ್ಲ ಅವಶ್ಯಕತೆ ಇಲ್ಲ, ನಮ್ಮ ಮೀಟಿಂಗೇ ತುಂಬ ಇಂಪಾರ್ಟೆಂಟ್, ಮೀಟಿಂಗ್ ಸ್ವಲ್ಪ ಆದರೂ ತಿಂಡಿ ತಿನ್ನೋಗಿ, ಇಲ್ಲ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಅಂತೇಳಿ ವಿವೇಕ್ ಅಲ್ಲಿಂದ ಹೋಗ್ತಾರೆ. ಇಲ್ಲಿಂದ ಕ್ಯಾಬಿನಿಂದ ಹೊರಗಡೆ ಬರ್ತಾಳೆ. ಕ್ಯಾಬಿನಿಂದ ಹೊರಗಡೆ ಬಂದ ಇಲ್ಲಿ ಪಿಂಕಿ ಅಳ್ತಿರ್ತಾರೆ. ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದಾಗ, ಹಿಂಗೆ ಸ್ವಲ್ಪನೂ ಚೆನ್ನಾಗಿಲ್ಲ ಅಂದರೆ, ಡಿಸೈನ್ ಚೆನ್ನಾಗಿಲ್ಲ ಅಂದರೆ, ಏನು ಅಭ್ಯಾಸ ಆಗಿಲ್ಲ ಎದಕ್ಕೆ ಅಂತಂದರೆ, ಅಳೋದು ಬಯಸ್ಕೊಳೋದೆಲ್ಲ ರೂಢಿ ಆದಮೇಲೆ ಅದು ಸರೋಗ್ಬಿಡುತ್ತೆ, ಅಳೋದು ಅಭ್ಯಾಸ ಆಗಬೇಕಾ, ಇಲ್ಲ ಬಯಸ್ಕೊಳೋದು ಅಭ್ಯಾಸ ಆಗಬೇಕಂತ ಹೇಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮೋನಿಕಾಗೆ ಅಭಿಲಾಷ ಎಲ್ಲ ಹೇಳ್ತಾರೆ, ನಿಮ್ಮ ಅಕ್ಕನೇ ನೀನು ಈ ಥರ ಮಾಡಿದ್ದು ಗೌರಿನೇ, ನಂದು ಮದುವೆ ನೀನು ಆ ಮನೆಗೆ ಸೊಸೆ ಆಗಿ ಹೋಗ್ತೀಯ ಅಂತೆಲ್ಲ ಎಕ್ಸ್ಪೆಕ್ಟಿವ್ ಇಟ್ಕೊಬೇಡ ಹಂಗಾಗಿ ಎಲ್ಲ ಚಾಡಿ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡ್ನ ಇದು ಇಟ್ಟಿದ್ದಾರೆ. ಇನ್ನು ಇವಳು ಮನೆಗೆ ಹೋಗಿದ್ದಾಳೋ ಹೋಗಿಲ್ಲ ಅನ್ನೋದು ಗೊತ್ತಿಲ್ಲ. ಮನೇಲಿ ಆಲ್ರೆಡಿ 1 ರೌಂಡ್ ಜಗಳ ಎಲ್ಲ ಆಗಿದೆ. ನೆಕ್ಸ್ಟ್ ಎಪಿಸೋಡು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ, ನೋಡಬೇಕು.